ओम सहस्रशीर्षा पुरुषः सहस्राक्षः सहस्रपाद भूमिं विश्वतो वत्वा अन्त्यतिष्ठद्दशाङ्गुरेदगुं सर्वम् एतामानस्य विश्वपुरुषः पादोऽस्य विश्वाभूतानि त्रिपादस्यामृतं दिने त्रिपादोऽर्ध उदयित्पुरुषः पादोऽभवात् पुनः ततो विश्वं यज्ञं ದಿವ್ಯ ಸಾನ್ನಿಧ್ಯಕ್ಕಾಗಿ ವೇದಿಕೆಯನ್ನ ಅಲಂಕರಿಸಬೇಕೆಂದು ಸಂಪ್ರಾರ್ಥಿಸುತ್ತಾ ಇದ್ದೇವೆ. ಇವತ್ತಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳಲಿಕ್ಕಾಗಿ ಡಾಕ್ಟರ್ GL ಹೆಗಡೆ ಕುಮಟಾ ಇವರನ್ನ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಇದ್ದೇವೆ. ಹಾಗೆ ಪ್ರೊಫೆಸರ್ S. ಶಂಭು ಭಟ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಹಾಗೆ ಶ್ರೀ ವೆಂಕಟರಮಣ ಹೆಗಡೆ ಕವಲಕ್ಕಿ ಇವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಇವತ್ತಿನ ಸಭಾ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಗೆ ಭಾಜನರಾಗುವಂತಹ ಪಂಡಿತ್ ಗೋಪಾಲಕೃಷ್ಣ ಹೆಗಡೆ ಕಲ್ಬಾಗ್ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಹಾಗೆಯೇ ಶ್ರೀ GS ಹೆಗಡೆ ಸಪ್ತಕ ಬೆಂಗಳೂರು ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ರಾಗಶ್ರೀ ಸಂಗೀತ ಸಂಸ್ಥೆಯು ಹೊನ್ನಾವರದ ಹಾಡಿನಬಾಳದಲ್ಲಿ ಕಳೆದ 23 ವರ್ಷಗಳ ಹಿಂದೆ ಪಂಡಿತ್ ಷಡಕ್ಷರಿ ಗವಾಯಿಗಳಿಂದ ಆರಂಭಗೊಂಡು ಇದೀಗ ಬೆಳ್ಳಿ ಹಬ್ಬದ ಹೊಸ್ತಿಲಲ್ಲಿದೆ.
ಗ್ರಾಮೀಣ ಭಾಗದಲ್ಲಿಯೂ ಜಿಲ್ಲೆಯಲ್ಲಿ ಸಂಗೀತದ ಕಂಪನ್ನು ಬೀರುವ ಸದಭಿರುಚಿಯ ಸಂಗೀತ ಸಂಸ್ಥೆಯಾಗಿದೆ. ಈ ಸಂಸ್ಥೆ ಇದುವರೆಗೆ ಭಿನ್ನ ಭಿನ್ನವಾದ ಭಾರತೀಯ ಸಂಸ್ಕೃತಿಯ ಕಲಾ ಪ್ರಕಾರಗಳನ್ನು ಪರಿಚಯಿಸುತ್ತಾ ಸಂಗೀತ, ಸಾಹಿತ್ಯ, ನೃತ್ಯ, ಯಕ್ಷಗಾನ, ಉಪನ್ಯಾಸ, ಪ್ರಾತ್ಯಕ್ಷಿಕೆ ಹೀಗೆ ಹಲವಾರು ಆಯಾಮಗಳಲ್ಲಿ ತನ್ನ ಸೇವೆಯನ್ನು ಮುಂದುವರಿಸಿಕೊಂಡು ಬಂದಿದೆ. ಪ್ರೊಫೆಸರ್ NG ಹೆಗಡೆ ಅಪಗಾಲಿಯವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ನೀಡಿರುವಂಥ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ಮಾಧವಾನಂದ ಭಾರತಿ ಮಹಾಸ್ವಾಮಿಗಳ ದಿವ್ಯ ಚರಣಕ್ಕೆ ಆಗಮಿಸಿದ ಎಲ್ಲ ಭಕ್ತ ಸಮೂಹದ ಪರವಾಗಿ ಅನಂತ ಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಿಸ್ತಾ ಇವತ್ತಿನ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಡಾಕ್ಟರ್ GG ಹೆಗಡೆ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಸನ್ಮಿತ್ರರೇ, ಇವತ್ತಿನ ಕಾರ್ಯಕ್ರಮ ಮಂಗಲಕರವಾಗಿ ಶ್ರೇಯಸ್ಕರವಾಗಿ ಸಾಗುವುದೆಂಬ ವಾಂಛಿತ ಭಾವ ಪ್ರೇರಕವಾಗಿ ಕಲ್ಯಾಣಕಾರಕ ದೇವತಾ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಕಲಾಮಯವಾಗಿ ಮೈದಳೆದ ಈ ವೇದಿಕೆಯಲ್ಲಿ ಸುಶ್ರಾವ್ಯ ದೇವತಾ ಸ್ತುತಿ ಶ್ರವಣಾನಂದ ಉಂಟು ಮಾಡುವುದರ ಜೊತೆಗೆ ಈ ವೇದಿಕೆ ದೈವಾನುಗ್ರಹ ಹೊಂದಲೆಂಬಾಶಯದೊಂದಿಗೆ ಕುಮಾರಿ ಸಂಗೀತಾ ನಾಯ್ಕಿಯವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ನಮ್ಮೆಲ್ಲರ ಮಾರ್ಗದರ್ಶಕರು ಚಿರತೆ ಚೇತನ ಪಂಡಿತ್ GR ಭಟ್ ಬಾಳೆಗೆದ್ದೆಯವರ ರಚನೆಯ ಪ್ರಾರ್ಥನಾ ಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. स्वरा 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 स्वर सप्ता स्वर स्वरवे सर्व संपदौ स्वरा 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 स्वर सप्ता स्वर स्वरवे सर्व संपदौ स्वरದಿಂದಲೇ ಸೃಷ್ಟಿ ಸ್ವರದಿಂದಲೇ ತುಷ್ಟಿ ಸ್ವರದಿಂದಲೇ ಸೃಷ್ಟಿ ಸ್ವರದಿಂದಲೇ ತುಷ್ಟಿ ಸ್ವರವೇ ಜೀವದ ಉಸಿರು ಸ್ವರ 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 ಸಪ್ತ ಸ್ವರ ಸ್ವರವೇ ಸರ್ವ ಸಂಪದವು ಸ್ವರ ಜೀವ ಜೀವಕ್ಕೆ ನವ ಚೈತನ್ಯವೇ ಸ್ವರ 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 ಸಪ್ತ ಸ್ವರ ಸ್ವರವೇ ಸರ್ವ ಸಂಪದವು ಸ್ವರ ಸೇರಿ ಮಂತ್ರ ಸ್ವರ ಸೇರಿ ತಂತ್ರ ವೇದಕ್ಕೆ ಮೂಲ ಸ್ವರವೇ ಆಧಾರ ಸ್ವರ ಸೇರಿ ಮಂತ್ರ ಸ್ವರ ಸೇರಿ ತಂತ್ರ
ಸಂಪದವು ಸ್ವರವೇ ಸರ್ವ ಸಂಪದವು ಸ್ವರವೇ ಸರ್ವ ಸಂಪದವು. ರಾಗಶ್ರೀ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿನಿ ಸಂಗೀತ ನಾಯ್ಕಿಯವರಿಗೆ ಪರಮ ಪೂಜ್ಯರ ದಿವ್ಯಾಶೀರ್ವಾದ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತಾ ಸಂಗೀತ ನಾಯಕರವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಈಗ ಭುವಿಗಿಳಿದ ದೇವವಾಣಿಯಾದ ವೇದಘೋಷದೊಂದಿಗೆ ಸಭೆ ಪುನೀತವಾಗುವ ಸಮಯ. ವೇದಮೂರ್ತಿ ರಾಮ್ ಭಟ್ ಮತ್ತು ಸಂಘಟಕರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಸಪ್ತಸ್ವರೈ ಸಮಸ್ತಂ ಯೋ ಜಗದೇತ ಚರಾಚರಂ ಸಂಜೀವಯತಿ ವಿಶ್ವಾತ್ಮ ಸ ಮೇ ವಿಷ್ಣು ಪ್ರಸೀದತು. ಸಾಮವೇದವನ್ನು ವಿಷ್ಣು ಸ್ವರೂಪವೆಂದು ಜಗತ್ತು ಸಪ್ತ ಸ್ವರಗಳಿಂದ ವ್ಯಾಪ್ತವಾಗಿದೆ ಎಂದು ಮಾನಿಸುವ ನಾವೆಲ್ಲರೂ ಈಗ ವಿಷ್ಣುವಿನ ಸನ್ನಿಧಾನದಲ್ಲಿ ವೇದಘೋಷದೊಂದಿಗೆ ಪುನೀತರಾಗೋಣ. ಓಂ ಗಣಾನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ತ್ರ್ಯಂಬಕಂ ಯಜಾಮಹ ಇತ್ಯಾಹ ಮೃತ್ಯೋರ್ಮುಕ್ಷೀಯಮಾಮೃತಾದಿತಿ ವಾ ವೈ ತದಾಹ ಉತ್ಕಿರಂತೆ ಭಗಸ್ಯ ಲೇಪ್ಸಂತೆ ಮೋತೆ ಕೃತ್ವಾ ಸಜಂತಿ ಯಥಾ ಜನಯತೆ ವಸಂಕರೋತಿ ತಾದೃಗೇವ ತತ್ ಏಷ ತೇ ರುದ್ರಭಾಗ ಇತ್ಯಾಹ ನಿರವತ್ಯೈ ಅಪ್ರತೀಕ್ಷಮಾಯಂತಿ ಅಪಃ ಪರಿಷಿಂಚತಿ ರುದ್ರಸ್ಯಾಂತರ್ಹಿತ್ಯೈ ಪ್ರವಾ ಏಷೋಸ್ಮಾಲ್ಲೋಕಾಚ್ಯವಂತೆ ಯೇ ತ್ರ್ಯಂಬಕೈಶ್ಚರಂತಿ ಆದಿತ್ಯಂಚರುಂ ಪುನರೇತ್ಯ ನಿರ್ವಪತಿ ಇಯಂ ವಾ ಅದಿತಿಃ ಅಸ್ಯಾಮೇವ ಪ್ರತಿಷ್ಠತಿ. ಓಂ ನಿಕಾಮೇ ನಿಕಾಮೇನಃ ಪರ್ಜನ್ಯೋ ವರ್ಷತು ಫಲಿನ್ಯೋ ನ ಓಷಧಯಃ ಪಚ್ಯಂತಾಂ ಯೋಗಕ್ಷೇಮೋ ನಃ ಕಲ್ಪತಾಂ. ಓಂ ಶಾಂತಿ ಶಾಂತಿ ಶಾಂತಿ. ವೇದಘೋಷವನ್ನು ನಡೆಸಿಕೊಟ್ಟಂಥ ಎಲ್ಲ ವೈದಿಕೋತ್ತಮರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈಗ ಮಾಧವಾನಂದ ಅಷ್ಟಕ ಸಮರ್ಪಣೆಗಾಗಿ ಕುಮಾರಿ ಭಾಗ್ಯಲಕ್ಷ್ಮಿ ಭಟ್ ಇವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಮಾಧವಾನಂದ ಅಷ್ಟಕ, ಇದಕ್ಕೆ ಒಂದು ಚಿಕ್ಕ ಕಥೆ ಇದೆ. ಮೊನ್ನೆಯಷ್ಟೇ ಸಪ್ತಸೀಮೆಯ ಒಂದು ಸಮಾವೇಶವಾದಾಗ ನಮ್ಮ ಭಾಗದವರೇ ಆದ ವಿದ್ವಾನ್ ವಿನಾಯಕ್ ಭಟ್ ಗಾಣಗೆರೆ ಇವರು ಪ್ರಪ್ರಥಮವಾಗಿ ಮಾಧವಾನಂದ ಅಷ್ಟಕವನ್ನು ಕೊಳಗದ್ದೆಯ ಮಹಾಗಣಪತಿಯ ಸನ್ನಿಧಾನದಲ್ಲಿ ಮಾಧವಾನಂದ ಭಾರತಿ ಮಹಾಸ್ವಾಮಿಗಳಿಗೆ ಸಮರ್ಪಿಸಿದ್ದಾರೆ. ಆ ಅಷ್ಟಕವನ್ನು ನಾವೆಲ್ಲ ಕಂಠಸ್ಥ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬರೂ ಪ್ರತಿದಿನ ಮನೆಯಲ್ಲಿ ಇದನ್ನು ಸ್ತುತಿಸಬೇಕು ಎನ್ನುವ ಸಂಕಲ್ಪ ಅವತ್ತಿನ ಸಮಾವೇಶದಲ್ಲಿ ಆಗಿದೆ. ಈಗ ಕುಮಾರಿ ಭಾಗ್ಯಲಕ್ಷ್ಮಿ ಭಟ್ ಅವರ ಧ್ವನಿಯಲ್ಲಿ ಮಾಧವಾನಂದ ಅಷ್ಟಕ. ಶ್ರೀ ಶ್ರೀ ಮಾಧವಾನಂದ ಸ್ತೋತ್ರಂ ಸನ್ಯಾಸ ಪದಮಾರೂಢಂ ಭಾರತೀ ತೀರ್ಥಮಾಶ್ರಿತಂ ಶಿಷ್ಯವಾತ್ಸಲ್ಯ ಕಾರುಣ್ಯಂ ಮಾಧವಾನಂದ ಸ್ವಾಮಿನಂ. ವೇದ ವೇದಾಂಗ ತತ್ವಜ್ಞಂ ನೃಸಿಂಹ ಪದಮಾಶ್ರಿತಂ ನಿಲೆಮಾವುಪದೇಖ್ಯಾತಂ ಮಾಧವಾನಂದ ಸ್ವಾಮಿನಂ. ನವವಯಸಿ ವೈರಾಗ್ಯಂ ಯತಿಸ್ಥಾನೇ ವಿರಾಜಿತಂ ತತ್ವಬೋಧೆ ಚ ನಿಷ್ಣಾತಂ ಮಾಧವಾನಂದ ಸ್ವಾಮಿನಂ. ಮಾಯಾಮೋಹ ವಿನಿರ್ಮುಕ್ತಂ ಚಿದಾನಂದಾತ್ಮಕಂ ಶುಭಂ ಶುದ್ಧ ಜ್ಞಾನ ಪ್ರದಾತಾರಂ ಮಾಧವಾನಂದ
स्वामिनम् अद्वैतपदमारूढं द्वैतज्ञानविभञ्जकं महावाक्यप्रवत्कारं माधवानन्दस्वामिनम् काषाय वस्त्रभूषितं कमण्डलुदरं शुभं सदा चैतन्यमानन्दं माधवानन्दस्वामिनम् सदानन्दचिदाभासं भक्तेप्सितार्थदानिनं यतीनां परमं पूज्यं माधवानन्दस्वामिनम् प्रार्थयेतं बुधश्रेष्ठं कृपाकारुण्यमानसं भजामि तं गुरुं देवं माधवानन्दस्वामिनं 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 ಧನ್ಯವಾದಗಳು. ಗುರುತತ್ವವನ್ನು ಮೀರಿದ ಇನ್ನೊಂದು ತತ್ವ ಜಗತ್ತಿನಲ್ಲಿಲ್ಲ. ಇದಕ್ಕಲ್ಲದೆ ಬೇರೆ ಯಾವುದಕ್ಕೆ ತಾನೇ ತಲೆಬಾಗಬೇಕು? ಆದ್ದರಿಂದ ಸಹಜ ಸಮಯ ರಸಂ ಸದ್ಗುರುಂ ತಂ ನಮಾಮಿ ಇಂತಹ ಒಂದು ಸನ್ನಿವೇಶದಲ್ಲಿ ಸಂಘಟನೆಯ ಪರವಾಗಿ ರಾಗಶ್ರೀಯ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಗಳು ಫಲ ಸಮರ್ಪಣೆಯನ್ನು ದಿವ್ಯ ಸಾನ್ನಿಧ್ಯಕ್ಕೆ ಮಾಡಬೇಕು ಎಂದು ಕೇಳಿಕೊಳ್ಳುತ್ತೇವೆ. ಯಾರ ಸ್ಮರಣೆಯಿಂದ ಮನ ಪಾವನವಾಗುವುದು, ಯಾರ ನಾಮಸ್ಮರಣೆಯಿಂದ ಕೈಂಕರ್ಯದ ಫಲವರ್ಧಿಸುವುದು, ಯಾರ ಶ್ರೀಪಾದ ಧೂಳಿನಿಂದ ಮನದ ತಾಮಸವೆಲ್ಲ ಮಾಡುವುದು, ಯಾರ ಸಾನ್ನಿಧ್ಯ ಬದುಕು ಬವಣೆಗಳನ್ನು ಮಾಯಿಸಿ ಆನಂದ ತುಂಬುವುದು, ಯಾರ ಸಾಂಗತ್ಯ ಅಮಿತಾನಂದದ ಕಡಲನ್ನು ಮೊಗೆ ಕೊಡುವುದು, ಯಾರ ಸಾನ್ನಿಧ್ಯ ಜೀವರಕ್ಕೆ ಪರಮಾತ್ಮನ ಸಾಯುಜ್ಯವನ್ನು ಒದಗಿಸುವುದು, ಅಂತಹ ಗುರುವಾಗಿ ಸಂದು ಕಾರುಣ್ಯ ತೋರುತ್ತಿರುವ ಪರಮ ಪೂಜ್ಯ ಮಾಧವಾನಂದ ಸ್ವಾಮೀಜಿಗಳ ದಿವ್ಯ ಚರಣಕ್ಕೆ ಅನಂತ ಕೋಟಿ ನಮನಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಸನ್ಯಾಸ ಯೋಗಾದ್ಯತಯ ಶುದ್ಧ ಸತ್ವ ಬ್ರಹ್ಮಲೋಕೆ ತು ಪರಾಂತಕಾಲೇ ಪರಾಮೃತಾತ್ ಪರಿಮುಚ್ಯಂತೆ ಸರ್ವೇ ದಹ್ರಮ್ಯ ಪಾಪಂ ಪರಮೇಶ್ವಭೂತಂ ಯತ್ ಪುಂಡರೀಕಂ ಪುರಮಧ್ಯ ಸಗ್ರಸ್ಥಂ ತತ್ರಾಪಿ ದಹ್ರಂ ಗಗನಂ ವಿಶೋಕಸ್ತಸ್ಮಿನ್ ಯದಂತಸ್ತದುಪಾಸಿತವ್ಯಂ ಯೋ ವೇದಾದೌ ಸ್ವರಃ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಯಃ ಪರಸ್ವ ಮಹೇಶ್ವರಃ ಇದಂ ಫಲಂ ಮಯಾ ದೇವ ಸ್ಥಾಪಿತಂ ಗುರುಪುಂಗವ ತೇನ ಮೇ ಸಫಲಾವಾಪ್ತಿರ್ಭವೇತ್ ಜನ್ಮನಿ ಜನ್ಮನಿ. ಅಡಿದಾವರೆಗಳಲ್ಲಿ ಶಿರಸಾಷ್ಟಾಂಗ ನಮಿಸುತ್ತಾ, ಮಹಾಗುರು ನಮ್ಮ ಮನೆಗೆ ಬಂದ ಈ ಸಡಗರ, ಈ ಸಂಭ್ರಮ, ಈ ಹಬ್ಬದ ದಿನದಲ್ಲಿ ಶ್ರೀಮದ್ ಮಾಧವಾನಂದ ಭಾರತೀ ಸ್ವಾಮಿಗಳ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕರಿಸುತ್ತಾ, ಇವತ್ತಿನ ವೇದಿಕೆಯಲ್ಲಿ ಬಂದಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ಸ್ವಾಗತವನ್ನು ಹೇಳಲು ಬಯಸ್ತಾ ಇದ್ದೇನೆ. ಕಳೆದ 23 ವರ್ಷಗಳಿಂದ ನಿರಂತರವಾಗಿ ನಾವು ರಾಗಶ್ರೀಯ ರಥವನ್ನು ಎಳಿತಾನೇ ಇದ್ದೇವೆ. ಇವತ್ತು ನಮಗೊಂದು ಸುಯೋಗ, ಯೋಗ, ಅದೊಂದು ನಮ್ಮ ಭಾಗ್ಯದ ದಿನ ಅನ್ನೋದನ್ನು ಇತಿಹಾಸದಲ್ಲಿ ನಾವು ನೆನಪಿಟ್ಟುಕೊಳ್ಬೇಕು, ಬರೆದಿಟ್ಟುಕೊಳ್ಬೇಕು. ಇಲ್ಲಿಯ ತನಕ ಗುರು ಬರಬೇಕು, ಗುರು ದರ್ಶನ ಜನ್ಮ ಪಾವನ ಅನ್ನುವ ತೆರನಾಗಿ ಗುರು ನಮ್ಮ ಮನೆಗೆ ಬರಬೇಕು ಅಂಥೇಳಿ ನಾವು ಕನಸನ್ನು ಕಟ್ಟಿದ್ರು. ಎಷ್ಟೋ ವರ್ಷಗಳಿಂದ ಕುಲಗುರುಗಳು ನಮಗೆ ದೊರಕಲಿಲ್ಲ. ಇಂದು ಕುಲಗುರುಗಳು ನಮಗೆ ದೊರಕಿ ಅದು ನಮ್ಮ ಮನೆಗೆ ಬಂದ ಭಾಗ್ಯದ ದಿನ. ಈ ದಿನ ನಮ್ಮ ಜೀವನದ ಸುದಿನ ಅನ್ನೋದನ್ನು ನಾನು ಹೇಳ್ತಾ ಇದ್ದೇನೆ. ಅದರಲ್ಲೂ ನಮ್ಮ ರಾಗಶ್ರೀಯ 23 ವರ್ಷದ ಇವತ್ತಿನ ದಿನದಲ್ಲಿ ಗುರುಗಳನ್ನು ಕೇಳಿಕೊಂಡ ಸಂದರ್ಭದಲ್ಲಿ ಬರಬೇಕು, ನಮ್ಮ
ಸಂಗೀತೋತ್ಸವದಲ್ಲಿ ಪಾಲ್ಗೊಳ್ಳಬೇಕು ಅನ್ನುವುದನ್ನು ಕಳೆದ 1 ವರ್ಷದ ಹಿಂದೆಯೇ ನಾವು ಹೇಳಿದ್ದೆವು. ನಾನು ಎನ್ ಜೆ ಹೆಗಡೆ ಹೋದಾಗ ಅದನ್ನು ಹೇಳಿ ಮತ್ತೆ ಹೋಗಿ ಕೇಳಿಕೊಂಡಾಗ ಮತ್ತೆ ಹೇಳ್ತೇನೆ ಅಂತ ಹೇಳಿ ಆಮೇಲೆ ನಮಗೆ ಅತ್ಯಂತ ಒಂದು ಒಳ್ಳೆಯ ದಿನವನ್ನು ಗುರುಗಳು ನೀಡಿದ್ದಾರೆ, ಇವತ್ತು ಬಂದಿದ್ದಾರೆ. ಹಾಗಾಗಿ ಅವರಿಗೆ ನಾನು ನನ್ನ ಹಾಗೂ ನಮ್ಮ ರಾಗಶ್ರೀಯ ಸಂಘಟನೆಯ ಪರವಾಗಿ ಅನಂತ ನಮನಗಳನ್ನು, ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ, ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಬರಬೇಕು. ನಾವು ಕಳೆದ ಈ 2-3 ವರ್ಷದ ಹಿಂದೆ ಅಂದರೆ ನಮ್ಮ ಶ್ರೀಯುತ GL ಹೆಗಡೆಯವರನ್ನು ನಾವು ಕೇಳಿಕೊಂಡಿದ್ದೆವು. ಕಳೆದ 3-4 ವರ್ಷದ ಹಿಂದೆ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರು. ಅಂತಹ ಸಂದರ್ಭದಲ್ಲಿ ಒಮ್ಮೆ ನಾನು ಕೇಳಿಕೊಂಡಿದ್ದೆ. ಅನಿವಾರ್ಯ ಕಾರಣದಿಂದ ಆವತ್ತು ಬರಲಿಕ್ಕಾಗಲಿಲ್ಲ. ಇವತ್ತು ಮತ್ತೆ ಕೇಳಿಕೊಂಡಾಗ ಅತ್ಯಂತ ಸಂತೋಷದಿಂದ ನಾನು ಬರ್ತೇನೆ ಎನ್ನುವುದಾಗಿ ಹೇಳಿ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ರಾಗಶ್ರೀಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಹುಶಃ GL ಹೆಗಡೆಯವರನ್ನು ಪರಿಚಯ ಮಾಡುವಂತಹ ಅಗತ್ಯನೇ ಇಲ್ಲ. ಎಲ್ಲರಿಗೂ ಕೂಡ GL ಹೆಗಡೆಯವರಂದರು ಯಾರು, ಏನು, ಎತ್ತ ಅನ್ನೋದು ಅವರ ಮಾತಿನಲ್ಲೇ ಅದು ವ್ಯಕ್ತವಾಗುತ್ತದೆ ಅನ್ನೋದನ್ನು ನಾನು ಭಾವಿಸಿದವ. ಹಾಗಾಗಿ GL ಹೆಗಡೆಯವರು ಈ ರಾಜ್ಯದ ಅತ್ಯಂತ ಒಬ್ಬ ವಾಗ್ಜರಿಯ ಮನುಷ್ಯರು ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಅವರ ಉಪನ್ಯಾಸ ಎಷ್ಟು ದೊಡ್ಡದಾಗಿತ್ತು ಅಂದರೆ ಅವರು ಕನ್ನಡದ ಕ್ಲಾಸನ್ನು ತೆಗೆದುಕೊಳ್ಳುವಾಗ ಸೈನ್ಸಿನ ವಿಷಯದ ವಿದ್ಯಾರ್ಥಿಗಳು, ಕಾಮರ್ಸಿನ ವಿಷಯದ ವಿದ್ಯಾರ್ಥಿಗಳು ಕೂಡ ಕನ್ನಡದ ಪಾಠಕ್ಕೆ ಹೋಗಿ ಅವರ ಪಾಠವನ್ನು ಕೇಳಿ ಬಂದು ಅದನ್ನು ನನಗೆ ಹೇಳಿದ್ದಾರೆ, ನಾನು ಕೂತ್ಕೊಳ್ತಿದ್ದೆ ಅನ್ನೋದು. ಇದಕ್ಕೂ ದೊಡ್ಡ ಭಾಗ್ಯ ನಮಗೆ ಯಾವುದು? ಒಬ್ಬ ಶಿಕ್ಷಕ ಅಥವಾ ಪ್ರಾಧ್ಯಾಪಕ ಉಪನ್ಯಾಸಕನಾದವನಿಗೆ ಅದಕ್ಕೂ ದೊಡ್ಡ ಭಾಗ್ಯ ಯಾವುದೂ ಇಲ್ಲ. ಅಂತಹ ಒಂದು ಭಾಗ್ಯವಂತರು ಅವರು. ಆ ರೀತಿಯಲ್ಲಿ ಮಕ್ಕಳನ್ನು ತನ್ನತ್ತ ಸೆಳೆಯಬಲ್ಲ, ಎಲ್ಲರನ್ನ ಸಮಸ್ತ ಎಷ್ಟೇ ಜನ ಇದ್ದರೂ ಕೂಡ ತನ್ನತ್ತ ಸೆಳೆಯಬಲ್ಲಂತಹ ಮಿಂಚಿನ ಒಂದು ಆಕರ್ಷಣೆ ಅವರ ಮಾತಿನಲ್ಲಿ ಮೋಡಿ ಮಾಡಿದೆ ಅಂದರೆ ತಪ್ಪಾಗಲಾರದು. ಅಂತಹ ವ್ಯಕ್ತಿತ್ವದ GL ಹೆಗಡೆಯವರು ಯಕ್ಷಗಾನದ ಸಂಶೋಧನಾ ಕೇಂದ್ರ ವರದೇ ಉಂಟು. ಯಕ್ಷಗಾನದ ಅರ್ಥಧಾರಿಯಾಗಿ, ಉಪನ್ಯಾಸಕರಾಗಿ, ಸಮಾಜದ ಚಿಂತಕರಾಗಿ, ಕಲೆಯ ಚಿಂತಕರಾಗಿ ಇವತ್ತು ಮಿಂಚಿದವರು GL ಹೆಗಡೆಯವರು. ಅಂಥವರು ನಮ್ಮ ಇವತ್ತಿನ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ NG ಹೆಗಡೆಯವರು ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ 2 ಜನ ಸನ್ಮಾನಿತರಿದ್ದಾರೆ. ಆ ಸನ್ಮಾನಿತರು 2 ಜನರು ಕೂಡ ಹೊನ್ನಾವರ ತಾಲೂಕಿನವರೇ ಆಗಿರುವುದು ಈ ವರ್ಷದ ನಮ್ಮ ಭಾಗ್ಯ ಅಂತೇಳಿ ನಾವು ಭಾವಿಸ್ತೇವೆ. ಒಂದು ಹಿರಿಯರಾದಂತಹ GS ಹೆಗಡೆಯವರು. ಬಹುಶಃ GS ಹೆಗಡೆಯವರ ಪರಿಚಯವನ್ನು ಮಾಡಿದ್ರೆ ನಾನು ರಾತ್ರಿಯ ಚಂದ್ರನೋ ಹಗಲಿನ ಸೂರ್ಯನೋ ಪರಿಚಯ ಮಾಡಿದಷ್ಟೇ ಆಗ್ತದೆ ಅನ್ನೋದು. ಹಾಗಾಗಿ GS ಹೆಗಡೆಯವರು ಎಲ್ಲರಿಗೂ ಸಂಗೀತ ಕ್ಷೇತ್ರದ ಎಲ್ಲ ಕ್ಷೇತ್ರದವರಿಗೂ ಪರಿಚಿತರಾಗಿದ್ದಾರೆ. ಕಲಾಕ್ಷೇತ್ರದಲ್ಲಿ ಅವರದ್ದು ದೊಡ್ಡ ಹೆಸರು. ಇವತ್ತು ನಮಗೆ ಭಾಳ ದೊಡ್ಡ ಸಮಾಧಾನ ಏನು ಅಂದರೆ ಅವರು ನಮ್ಮ ಹೊನ್ನಾವರ ತಾಲೂಕಿನ ಗುಣವಂತೆ ಭಾಗದ ವ್ಯಕ್ತಿ ಅನ್ನೋದೇ ನಮಗೆ ಬಹಳ ಸಂತೋಷವನ್ನು ನೀಡುವಂಥದ್ದು. ಕೆರೆಮನೆಯ ಆ ವಾತಾವರಣವೇ ಹಾಗೆ, ಅದು ಅಷ್ಟು ಎತ್ತರಕ್ಕೆ ವ್ಯಕ್ತಿಗಳನ್ನು ಕರೆದುಕೊಂಡು ಹೋಗ್ತದೆ. ಅಂಥ ಎತ್ತರದ ವ್ಯಕ್ತಿಯಲ್ಲಿ ಶ್ರೀಯುತ GS ಹೆಗಡೆಯವರು ಕೂಡ ಅಷ್ಟು ಎತ್ತರಕ್ಕೆ ಇವತ್ತು ಬೆಳೆದಿದ್ದಾರೆ ಅನ್ನೋದು ಬಹಳ ಹೆಮ್ಮೆಯ ವಿಚಾರ. ಅವರ ಸಪ್ತಕ ಅವರ ಇಡೀ ಜೀವನದ ಉಸಿರಾಗಿಟ್ಟುಕೊಂಡು ಸಪ್ತಕದ ಸಪ್ತಸ್ವರಗಳನ್ನು ಸೇರಿಸ್ಕೊಂಡು ಆ ಸಪ್ತಕದ ರಥವನ್ನು ಅವರು ಇವತ್ತು ಬಹಳ ಎತ್ತರಕ್ಕೆ ಎಳೆದಂಥವರು. ಈ ರಾಜ್ಯದಲ್ಲಿ, ಈ ರಾಜ್ಯದ ಹೊರಗಡೆಯಲ್ಲಿ ಬಹುಶಃ ಈಗ 603ನೇ ಕಾರ್ಯಕ್ರಮವಾಗಿ 620ನೇ ಕಾರ್ಯಕ್ರಮವನ್ನು ಅವರು ಜನತೆಗೆ, ಈ ರಾಜ್ಯಕ್ಕೆ, ದೇಶಕ್ಕೆ ಸಮರ್ಪಿಸಿದ್ದಾರೆ ಅಂದರೆ ಅದೊಂದು ಸಾಮಾನ್ಯವಾದಂಥ ಕೆಲಸ ಅಲ್ಲ. ಅಂತಹ ಅತ್ಯುತ್ತಮವಾದ ಸಂಗೀತ ಅಥವಾ ಯಕ್ಷಗಾನ ಕಲಾಕ್ಷೇತ್ರದಲ್ಲಿ ಸಂಘಟನೆಯನ್ನು ಮಾಡಿ ಇವತ್ತು ಬೆಂಗಳೂರಲ್ಲಿರ್ತಾರೆ, ನಾಳೆ ಮಹಾರಾಷ್ಟ್ರದಲ್ಲಿರ್ತಾರೆ, ಇನ್ನೊಂದು ದಿವಸ ಪುಣಾದಲ್ಲಿರ್ತಾರೆ. ಹೀಗೆ ಎಲ್ಲೋ ಸಂಘಟನೆ ಮಾಡುವುದು ಎಷ್ಟು ಕಷ್ಟ ಅನ್ನೋದು ನಮಗೆಲ್ಲ ಗೊತ್ತಿದೆ. ಅಂತಹ ಸಪ್ತಕವನ್ನು ಕಟ್ಟಿಕೊಂಡು ಅವರ ಮನೆಯನ್ನೇ ಸಂಗೀತವನ್ನು ಆಗಿಸ್ಕೊಂಡು ಅವರ ಮಗ ಉತ್ತಮ ರಾಷ್ಟ್ರಮಟ್ಟದ ಗಾಯಕ, ಮನೆಯವರು ಕೂಡ ಗಾಯಕಿ, ಅವರೂ ಕೂಡ ಗಾಯಕಿ, ಮನೆಯ ಮೊಮ್ಮಗನೂ ಕೂಡ ಗಾಯಕನಾಗಿ ಇವತ್ತು ಹೊರಹೊಮ್ಮುತ್ತಿದ್ದಾನೆ. ಹೀಗೆ ಇಡೀ ಕುಟುಂಬ ಒಂದು ತನ್ನನ್ನು ತಾನು ಸಂಗೀತಕ್ಕೆ ಸಮರ್ಪಿಸಿಕೊಂಡಂತಹ ಕುಟುಂಬ ಆಗಿದೆ ಅದು. ಹಾಗಾಗಿ ಅವರಿಗೆ ನಾವು ಇವತ್ತಿನ
ನಮ್ಮ ಪಂಡಿತ್ ಎನ್ ಎಸ್ ಹೆಗಡೆಯವರ ಸಂಸ್ಮರಣೆ. ಎನ್ ಎಸ್ ಹೆಗಡೆಯವರಂದರು ಎಲ್ಲರಿಗೂ ಗೊತ್ತು. ಒಂದು ಕಾಲದಲ್ಲಿ ಎಷ್ಟೊಂದು ಕಷ್ಟ ಇತ್ತು ಅಂದರೆ ಆ ಕಷ್ಟದ ಸಂದರ್ಭದಲ್ಲಿಯೂ ಇಲ್ಲಿಂದ ಧಾರವಾಡಕ್ಕೆ ಹೋಗಿ ಅಲ್ಲೆಲ್ಲ ಹೇಗೋ ಮಾಡಿ ಕಷ್ಟದಲ್ಲಿ ಇದ್ದು ಸಂಗೀತ ಕ್ಷೇತ್ರದ ತಬಲಾ ವಾದನದಲ್ಲಿ ಮಹಾ ತಪಸ್ಸನ್ನು ಮಾಡಿದಂಥವರು ಅಂಥ ಎನ್ ಎಸ್ ಹೆಗಡೆಯವರು ಇವತ್ತು ನಮ್ಮೊಟ್ಟಿಗೆ ಇಲ್ಲ. ಅವರ ನೆನಪನ್ನು ಇಟ್ಟುಕೊಳ್ಳಬೇಕಾದಂತಹ ಶಿಷ್ಯವರ್ಗ ಇವತ್ತಿದೆ. ಆ ನಿಟ್ಟಿನಲ್ಲಿ ಶಿಷ್ಯರಿಂದಲೇ ಅದನ್ನು ನೀಡಲ್ಪಡುವಂತಹ ಪ್ರಶಸ್ತಿ, ಅದೊಂದು ರಾಷ್ಟ್ರ ಪ್ರಶಸ್ತಿಯಾಗಿ ನಿಂತಿರುವಂತಹ ಪ್ರಶಸ್ತಿ, ಅದನ್ನು ಶ್ರೀಯುತ JS ಹೆಗಡೆಯವರಿಗೆ ಕೊಡ್ತೇವೆ ಎಂದಾಗ ಅವರು ಅದನ್ನು ನಯವಾಗಿ ಹೇಳಿದ್ರು, ನನಗೆಲ್ಲ ಪ್ರಶಸ್ತಿ ಊರಲ್ಲಿ ಕೊಡೋದು ಸರಿಯಲ್ಲ, ಬೇಡ ಅಂಥೇಳಿ ಅತ್ಯಂತ ಪ್ರೀತಿಯಿಂದ ಹೇಳಿದರು. ಆದರೂ ನಮ್ಮ ಹಿರಿಯ ಅಣ್ಣನಾಗಿ, ನಮ್ಮ ಮಾರ್ಗದರ್ಶಕರಾಗಿ, ಗುರುಗಳಾಗಿ ಎಲ್ಲ ಸ್ಥಾನದಲ್ಲೂ ನನಗೆ ಅವರು ನಿಲ್ತಾರೆ. ಬಹುಶಃ ಈ ರಾಗಶ್ರೀಗೆ ಅವರೊಂದು ಬೆನ್ನೆಲುಬಾಗಿ ನಿಂತಂಥವರು. ಹಾಗಾಗಿ ಅವರನ್ನು ಕೇಳಿಕೊಂಡಾಗ ಇಲ್ಲ ಅಂದರೂ ಕೂಡ ಒತ್ತಾಯ ಮಾಡಿ ಅದು ನಮ್ಮ ಗುರುಗಳ ಚರಣಾರವಿಂದದಲ್ಲಿ ನಾವು ನೀಡ್ತಾ ಇದ್ದೇವೆ, ಈ ಸಲ ಬರಬೇಕು ಅಂತ ಕೇಳಿಕೊಂಡಾಗ ಅತ್ಯಂತ ಸಂತೋಷದಿಂದ ಪ್ರೀತಿಯಿಂದ ಬಂದು ನಮ್ಮನ್ನು ಹರಸಿ ಹಾರೈಸಿದ್ದಾರೆ. ಹಾಗಾಗಿ ಅವರಿಗೆ ನಾನು ನಮ್ಮ ರಾಗಶ್ರೀಯ ಸಂಘಟನೆ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಖ್ಯಾತ ಕಲಾವಿದರಾದಂತಹ ಗೋಪಣ್ಣನವರು ಇವತ್ತು ನಮ್ಮ ಇಲ್ಲಿನ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ನಾವು ಪಂಡಿತ್ JR ಭಟ್ ಹೆಸರಲ್ಲಿ ಕಳೆದ 7-8 ವರ್ಷದಿಂದ ನೀಡುತ್ತಿರುವಂತಹ ಪ್ರಶಸ್ತಿಯನ್ನು ಅವರಿಗೆ ಕೊಡ್ತೇನೆ ಅಂತಂದಾಗ ಅವರು ಕೂಡ ಹೇಳಿದ್ರು, ನೋಡು ಮತ್ತೆ ಬೇರೆ ಹಿರಿಯರನ್ನು ಆಯ್ಕೆ ಮಾಡ್ಕೋ ಅಂಥೇಳಿ ಒಂದು ಕಿವಿ ಮಾತನ್ನು ಕೂಡ ನನಗೆ ಹೇಳಿದ್ರು. ನಾನು ಹೇಳಿದೆ, ಇಲ್ಲ, ನಿಮಗೆ ಅದನ್ನು ನಾವೆಲ್ಲ ಸಂಘಟನೆಯ ಪರವಾಗಿ ಕೊಡಬೇಕು, ಒಳ್ಳೆ ನಿಶ್ಚಯ ಮಾಡ್ಕೊಂಡಿದ್ದೀವಿ, ಒಪ್ಕೊಳ್ಬೇಕು ಅಣ್ಣ ಅಂಥೇಳಿ ಹೇಳಿದಾಗ ಸಂತೋಷದಿಂದ ಒಪ್ಕೊಂಡಿದ್ದಾರೆ. JR ಭಟ್ರಿಗೂ ಗೋಪಣ್ಣವರಿಗೂ ಬಹಳ ಸಖ್ಯದ ಸಂಬಂಧ ಉಂಟು. ಇವತ್ತು JR ಭಟ್ರನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಅವ್ರದ್ದೇ ರೆಕಾರ್ಡನ್ನು ಮಾಡಿಸ್ಕೊಟ್ಟಿದ್ದಾರೆ. ನಾವು ಆಗೆಲ್ಲ ಅವರ ಶಿಷ್ಯರಾದಾಗ ನಾವು ಅದನ್ನೆಲ್ಲ ಕೇಳಿದ್ದೇವೆ. ಗೋಪಣ್ಣನವರ ಎಷ್ಟೋ ತ್ಯಾಗ JR ಭಟ್ರಾಗಿ ಅವರು ಮಾಡಿದ್ದಾರೆ. ನಾವು ಶಿಷ್ಯರು ಮಾಡ್ದಂಗೆ ಅವರು ಆಗಲಿ PG ಹೆಗಡೆಯವರಾಗಲಿ ಅಥವಾ ಅವ್ರ ಮನೆಯವರಾಗಲಿ ಮಾಡಿದ್ದಾರೆ. ಆ ಒಂದು ಪ್ರೀತಿ ಉಂಟು. ಬಹುಶಃ ನಾನು ಆ ಪ್ರಶಸ್ತಿಯನ್ನು ಗೋಪಣ್ಣಿಗೆ ಕೊಟ್ಟರೆ ಮೇಲೇರಬಹುದಾದ JR ಭಟ್ರಿಗೂ ಸಂತೋಷ ಆಗ್ತದೆ ಅನ್ನೋದನ್ನು ನಾನು ಖಡಾಖಂಡಿತವಾಗಿ ಒಪ್ಕೊಂಡಿದ್ದೇನೆ. ಹಾಗಾಗಿ ನಾನು ಕೇಳಿಕೊಂಡಾಗ ಅದರಲ್ಲೂ ಗೋಪಣ್ಣನವರಿದು ಇದು ಒಂಥರ ಹೋಮ್ ಪಿಚ್ ಇದ್ದಂಗೆ. ಬಹುಶಃ ಇಲ್ಲಿ ತಬಲಾವನ್ನು ಅತ್ಯಂತ ಹೆಚ್ಚು ಕಲಾವಿದರಿಗೆ ಈ ಪಿಚ್ನಲ್ಲಿ ಅವರು ಸಾಥ್ ಮಾಡಿದ್ದಾರೆ ಅನ್ನೋದು ನನ್ನ ಭಾವನೆ ಆಗಿದೆ. ಹಾಗಾಗಿ ನಮಗೆ ಬೆನ್ನೆಲುಬಾಗಿ ನಿಂತಹ ಗೋಪಣ್ಣನವರು, ಅವರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಇದನ್ನು ನಾನು ಕೋರ್ತಾ ಇದ್ದೆ. ಹಾಗೆಯೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯ ಚೇತನರಾದಂತಹ ಶ್ರೀಯುತ ಶಂಭು ಭಟ್ ಅವರಿದ್ದಾರೆ. ಶಂಭು ಭಟ್ರು ಅಂದರೆ ಒಂದು ಕಾಲದಲ್ಲಿ ಸಂಗೀತದ ಬೀಜಗಳನ್ನು ಅಲ್ಲಲ್ಲಿ ಬಿತ್ತಿದವರು, ಕಲಾ ಸಂಗಮವನ್ನು ಕಟ್ಟಿ ನಿಲ್ಲಿಸಿದವರು. ಬಹುಶಃ ಇವತ್ತೊಂದು ಪ್ರವರ್ಧಮಾನಕ್ಕೆ ಬಂದ ಕಲಾ ಸಂಗಮ ಸಾವಿರಾರು ಸಂಗೀತ ಪ್ರೇಕ್ಷಕರನ್ನು, ಶ್ರೋತೃಗಳನ್ನು, ಕಲಾವಿದರನ್ನು ಅದು ಹೊರಗಡೆ ನೀಡಿದೆ. ಅಂತಹ ಕಲಾವಿದರಲ್ಲಿ ನಾನು ಕೂಡ ಒಬ್ಬನಾಗಿದ್ದು ಅದಕ್ಕೆ ಕಾರಣರು ಕೂಡ ಶಂಭು ಭಟ್ರಾಗಿದ್ದಾರೆ. ಹಾಗಾಗಿ ಪ್ರತಿ ವರ್ಷವೂ ನಮ್ಮೊಟ್ಟಿಗೆ ಅವರು ಇರ್ತಾರೆ, ನಮ್ಮೊಟ್ಟಿಗೆ ಇದ್ದು ಇಲ್ಲಿ ಕೊನೆಯ ತನಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ಅಂತ 86 ವರ್ಷ ಬಹುಶಃ ಅವರಿಗೀಗ. ಆ ಸಂದರ್ಭದಲ್ಲಿಯೂ ಕೂಡ ಅತ್ಯಂತ ಪ್ರೀತಿಯಿಂದ ಉತ್ಸುಕರಾಗಿ ನಮ್ಮಷ್ಟೇ ಚೈತನ್ಯವನ್ನು ತೋರಿಸ್ತಿದ್ದಾರೆ. ಅಂಥವರಿಗೆ ನಾನು ನಮ್ಮ ರಾಗಶ್ರೀ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೂರವರಾದಂತಹ ಶ್ರೀಯುತ ಪುಟ್ಟಣ್ಣನವರು, ನಾವೆಲ್ಲ ಪ್ರೀತಿಯಿಂದ ಪುಟ್ಟಣ್ಣ ಅಂತ ಹೇಳುವುದು. SRL ಟ್ರಾವೆಲ್ಸ್ ಅದರ ಮಾಲಕರು. ಹಾಗೆಯೇ ಇವತ್ತು ಅತ್ಯಂತ ಎತ್ತರದಲ್ಲಿ ನಿಂತವರು. ಉದ್ಯಮ ಕ್ಷೇತ್ರದಲ್ಲಿ ಪುಟ್ಟಣ್ಣನ ಹೆಸರು ಭಾಳ ಎತ್ತರದಲ್ಲಿದೆ. ನಮಗೆಲ್ಲ SRL ಗಾಡಿ ಹೋಗುವಾಗೆಲ್ಲ ಪುಟ್ಟಣ್ಣನ ಮುಖ ನೆನಪಾಗ್ತದೆ. ಅಷ್ಟು ನಾವು ಎಲ್ಲರೂ ಕೂಡ ಮನೆಯಿಂದ ಈ ರೂಟ್ನಲ್ಲಿ ತೆರಳುವವರೆಲ್ಲರೂ ಕೂಡ ಅದೇ ಗಾಡಿಗೆ ನಾವು ಬರ್ತಾ ಇರ್ತೇವೆ ಬೆಂಗಳೂರಿಗೆ. ಹಾಗಾಗಿ ಉದ್ಯಮ ಕ್ಷೇತ್ರದಲ್ಲಿ ಬಹಳ ಕಷ್ಟಪಟ್ಟು ಎತ್ತರಕ್ಕೇರಿದಂತಹ ಓರ್ವ ಮನುಷ್ಯರು. ಅವರು ನಮ್ಮ ರಾಗಶ್ರೀಗೆ ಸಾಕಷ್ಟು ಸಂದರ್ಭದಲ್ಲಿ ಅವರು ಬರ್ತಾರೆ. ನಮ್ಮ ರಾಗಶ್ರೀಯಲ್ಲಿ ಒಬ್ಬ ಅಣ್ಣನಾಗಿ ಅವರು ನಮಗೆಲ್ಲ ನಿಲ್ತಾರೆ, ಸಹಕಾರವನ್ನು ಕೊಡ್ತಾರೆ. ಇವತ್ತು ಅನೌಪಚಾರಿಕವಾಗಿ ಕೇಳಿಕೊಂಡಾಗ ಅತ್ಯಂತ ಪ್ರೀತಿಯಿಂದ ನಮ್ಮೊಟ್ಟಿಗೆ ಇವತ್ತು ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಯುತ
ಡಾಕ್ಟರ್ ಜಿ ಜೆ ಹೆಗಡೆಯವರು, ಅವರನ್ನು ನಾನು ಕೇಳಿಕೊಂಡಿದ್ದೆ. ಸರ್, ನಾವು ಇಷ್ಟೆಲ್ಲ ವರ್ಷ ಕಾರ್ಯಕ್ರಮ ಮಾಡ್ತಿದ್ದೇವೆ, ನೀವು ಒಂದು ಸಲನೂ ಬರಲಿಲ್ಲ, ಈ ವರ್ಷ ಅದು ಬರಲೇಬೇಕು ಅಂತ ಕೇಳ್ಕೊಂಡಿದ್ದೆ. ಹಾಗಾಗಿ ಜಿ ಜೆ ಹೆಗಡೆಯವರು ಭಾಳಷ್ಟು ಒತ್ತಡದಲ್ಲಿ ಹೇಳುವುದೆಲ್ಲನ ಹೇಳಿದ್ದಾರೆ. ಅವರ ಕಾಲೇಜಿನ ಕಾರ್ಯಗಳು, ಅವರ ವೈದ್ಯಕೀಯ ವೃತ್ತಿಗಳು, ಅವರ ಗುರುಭಕ್ತಿಯ ಭಿನ್ನ ಭಿನ್ನವಾದಂತಹ ಕಾರ್ಯಚಟುವಟಿಕೆಗಳಿಗೂ ಸಾಂಸ್ಕೃತಿಕವಾದಂತಹ ಮನಸ್ಸುಗಳು ಈ ಎಲ್ಲವೂ ಕೂಡ ಇರುವಂಥದ್ದೇ ಅವರಿಗೆ. ಆ ಒತ್ತಡದಲ್ಲಿಯೂ ಕೂಡ ಅತ್ಯಂತ ಪ್ರೀತಿಯಿಂದ ನಮ್ಮೊಟ್ಟಿಗೆ ಇವತ್ತಿದ್ದಾರೆ. ನಾನು ರಾಗಶ್ರೀಯ ಪರವಾಗಿ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅಭಿನಂದನಾ ನುಡಿಗಳನ್ನು ಆಡಬೇಕು ಅನ್ನುವುದಾಗಿ ನನ್ನ ಮಿತ್ರ ಎನ್ ಜಿ ಅಪ್ಪಗಾಲ್ ಅವರಲ್ಲಿ ನಾನು ಕೇಳಿಕೊಂಡಾಗ ಪ್ರೀತಿಯಿಂದ ಒಪ್ಪಿಕೊಂಡು ಬಂದಿದ್ದಾರೆ. ಅವರು ಹೊನ್ನಾವರ STM ಕಾಲೇಜಿನಲ್ಲಿ ಖ್ಯಾತ ಪ್ರೊಫೆಸರ್ ಆಗಿ ಸಾಕಷ್ಟು ವರ್ಷದ ಅನುಭವ ಇದ್ದು ಕವಿಯಾಗಿ ನಮ್ಮ ಮುಂದೆ ಬಹಳಷ್ಟು ಸಂಕಲನಗಳನ್ನು, ಸಾಹಿತ್ಯದ ಕೃಷಿಯನ್ನು ಮಾಡಿದಂಥವರು, ಬಹಳ ಎತ್ತರದ ಬೆಳವಣಿಗೆಯ ಹೊಂದಿದ ನನ್ನ ಆತ್ಮೀಯ ಮಿತ್ರ ಮತ್ತು ಮಾತುಗಾರ ಎರಡೂ ಹೌದು. ಹಾಗಾಗಿ ಅವರು ನಮ್ಮೊಟ್ಟಿಗೆ ಬರಬೇಕು, ಅಭಿನಂದನಾ ನುಡಿಗಳನ್ನು ಗೋಪಣ್ಣ ಹಾಗೂ GS ಹೆಗಡೆಯವರ ಕುರಿತಾಗಿ ಆಡಬೇಕು ಅಂತ ಕೇಳಿಕೊಂಡಾಗ ಪ್ರೀತಿಯಿಂದ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನು ರಾಗಶ್ರೀಯ ಬಗ್ಗೆ ಅದೇ ರೀತಿಯಾಗಿ ರಾಗಶ್ರೀಯ ಕಾರ್ಯದರ್ಶಿಗಳಂತ ನನ್ನ ಮಿತ್ರ ಎನ್ ಜೆ ಹೆಗಡೆಯವರು ಕೂಡ ಇದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ರಾಗಶ್ರೀಯ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ಸಂಘಟನೆ ಕೇವಲ ಸಂಗೀತವೊಂದಕ್ಕೆ ಅಲ್ಲ, ಇದು ವಿಷ್ಣುವಿನ ಸಾನ್ನಿಧ್ಯದಲ್ಲಿ ಕಳೆದ 23 ವರ್ಷಗಳಿಂದ ನಿರಂತರವಾದಂತಹ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದೆ. ನಮ್ಮ ಒಂದು ಆಲೋಚನೆ ಅಂದರೆ ಅದು ಪಾರಮಾರ್ಥಿಕವೂ ಆಗಿದೆ, ಧಾರ್ಮಿಕವೂ ಆಗಿದೆ, ಸಾಂಸ್ಕೃತಿಕವೂ ಆಗಿದೆ, ಸಂಗೀತವೂ ಆಗಿದೆ ಮತ್ತು ಭಾರತೀಯ ಸಂಸ್ಕೃತಿಯ ಎಲ್ಲ ಕಲಾ ಪ್ರಕಾರಗಳನ್ನು ಕೂಡ ನಮ್ಮ ಮಕ್ಕಳು ಮುಂದಿನ ತಲೆಮಾರಿಗೆ ವರ್ಗಾಯಿಸಬೇಕೆಂಬ ನಿಟ್ಟಿನಲ್ಲಿ ಈ ರಾಗಶ್ರೀ ಅನ್ನೋದು ಹುಟ್ಟುಕೊಂಡಿದೆ. ಅದಕ್ಕಾಗಿ ಇವತ್ತು ಕಲಾ ಸಂಗಮವಾಗಿ ಭಿನ್ನ ಭಿನ್ನ ಕಲೆಗಳ ಪ್ರದರ್ಶನಗಳು ಕೂಡ ಈ ವೇದಿಕೆಯಲ್ಲಿ ನಡೀತಾ ಇದೆ ಅನ್ನೋದು. ದೇವಾಲಯದ ಇತಿಹಾಸದಲ್ಲಿ ನಾವು ಕೂಡ 7 ದಿನದ ಒಂದು ಸಪ್ತಾಹವನ್ನು ಮಾಡಿದ್ದೆವು. ಆ ಸಪ್ತಾಹದಲ್ಲಿ ನಾರಾಯಣದಾಸರಿಂದ ಹರಿಕಥೆಯನ್ನು ಮಾಡಿದ್ದೆವು. ಹಾಗೆ ದೇವರಿಗೆ ಪಾರಾಯಣಗಳನ್ನು ಕೂಡ ನಾವು ಮಾಡಿ ದೇವರಿಗೆ ಅದನ್ನು ಸಮರ್ಪಿಸಿದ್ದೆವು. 3 ಗಂಟೆಯ ರಾತ್ರಿಯಲ್ಲಿ ಮಾಡಬಹುದಾದಂತಹ ಧನುರ್ಪೂಜೆಯನ್ನು ಕೂಡ ಮಹಾವಿಷ್ಣುವಿಗೆ ಮಾಡಿ, ಧನುರ್ಮಾಸದಲ್ಲಿ ಅತ್ಯಂತ ಶ್ರೇಷ್ಠವಾದ 12 ವರ್ಷಕ್ಕೆ ಒಂದು ಪೂಜೆ ಸಮಾನಾಗಿ ನಿಲ್ಲುತ್ತದೆ ಅನ್ನೋದನ್ನು ತಿಳಿದಂಥ ನಾವು ಅದನ್ನು 2-3 ವರ್ಷಗಳ ಕಾಲ ನಾವು ಮಾಡಿದ್ದೇವೆ. ಅದನ್ನು ದೇವರಿಗೆ ಸಮರ್ಪಿತವಾಗಿ ಇಟ್ಟಿದ್ದೇವೆ. ನಾವು ಏನೇ ಮಾಡೋದಿದ್ರೂ ಕೂಡ ಅದು ವಿಷ್ಣುವಿನ ಪ್ರೀತಿಗಾಗಿ ನಾವು ಈ ರಥವನ್ನು ಎಳಿತಾ ಇದ್ದೇವೆ ಇವತ್ತು. ಹಾಗಾಗಿ ಆ ರೀತಿಯಲ್ಲಿ ಒಂದು ಹಂತದಲ್ಲಿ ಅದಾದರೆ ಇನ್ನೊಂದು ಧಾರ್ಮಿಕವಾದಂತಹ ಕಾರ್ಯಕ್ರಮದಲ್ಲಿಯೂ ಕೂಡ ನಾವು ತೊಡ್ಕೊಳ್ತೇವೆ. ಇನ್ನೊಂದು ಲೌಕಿಕವಾಗಿ ಬಂದರೆ ನಮ್ಮ ಸಂಗೀತ ಮೋಕ್ಷ ಮಾರ್ಗದ ಒಂದು ಸಾಧನವಾಗಿ ಇರುವಂತಹದ್ದು. ಹಾಗಾಗಿ ಇಲ್ಲಿ ಎಷ್ಟೋ ಸಂದರ್ಭದಲ್ಲಿ ಎಂತೆಂಥ ಮಹಾನ್ ಗಾಯಕರೆಲ್ಲ ಬಂದು ನಮ್ಮ ರಾಗಶ್ರೀಯಲ್ಲಿ ಹಾಡಿ ಹೋಗಿದ್ದಾರೆ. ಅಂದರೆ ಬಹುಶಃ ಅದೆಲ್ಲ ಅವನ ಕೃಪೆ. ನಾವೆಲ್ಲರೂ ಕೂಡ 0, ಅವನೇ ನಮಗೆ 0 ನಿಂತಿದ್ದಾನೆ. ಹಾಗಾಗಿ ಅವನ ಚಿತ್ತ ಹೇಗಿದೆಯೋ ಅದು ಹಾಗೇ ಆಗ್ತದೆ ಅನ್ನೋದನ್ನು ಭಾವಿಸಿ ನಾವು ಆ ರಥವನ್ನು ಎಳಿತಾ ಇದ್ದೇವೆ. ಇದು ನಮ್ಮಿಂದ ಏನನ್ನೂ ಮಾಡಲ್ಪಟ್ಟಿಲ್ಲ, ಅವನಿಂದ ಮಾಡಿರುವಂಥದ್ದು. ಹಾಗಾಗಿ ಸಂಗೀತ ಕ್ಷೇತ್ರದಲ್ಲಿ ಎಲ್ಲ ಕಲಾವಿದರು ಬಂದರು. ಇವತ್ತು ಬಂದಂತಹ ಕಲಾವಿದ ಒಬ್ಬ ವಿಶ್ವಮಾನ್ಯ ಕಲಾವಿದ ಇಲ್ಲಿ ಬರ್ತಾನೆ ಅಂದರೆ ಅದನ್ನು ನಮ್ಮಿಂದಲೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂತಹ ಅವನ ಅಡಿದಾವರೆಗಳಲ್ಲಿ ನಾವು ಸಂಗೀತವನ್ನು, ಯಕ್ಷಗಾನವನ್ನು, ತಾಳಮದ್ದಲೆಯನ್ನು, ಉಪನ್ಯಾಸವನ್ನು, ಪ್ರವಚನವನ್ನು, ಇನ್ನಿತರ ಗೋಷ್ಠಿಗಳನ್ನು ಮಾಡಿದ್ದೀವಿ. ಹಾಗೆ ಭರತನಾಟ್ಯ, ನೃತ್ಯದ ಹಲವು ಪ್ರಕಾರಗಳನ್ನು, ಈ ಎಲ್ಲ ಕಲೆಗಳ ಪ್ರಕಾರಗಳನ್ನು ಕೂಡ ಅವನಿಗೆ ಅದನ್ನು ಸಮರ್ಪಣೆ ಮಾಡಿದ್ದೇವೆ. ಹಾಗಾಗಿ ಇಷ್ಟು ವರ್ಷದವರೆಗೆ ಈ ಎಲ್ಲ ಕಲೆಗಳ ಪ್ರದರ್ಶನ ಮತ್ತು ಅದನ್ನು ಅವನ ಅಡಿದವರೆಗೆ ಸಮರ್ಪಿಸಿದ್ದೇವೆ. ನಮ್ಮ ಮಕ್ಕಳಲ್ಲಿಯೂ ಕೂಡ ಮುಂದೆ ನಮ್ಮ ಮಕ್ಕಳು ಕೂಡ ಈ ರೀತಿಯ ಕಲಾವಿದರಾಗಬೇಕು ಹೇಳಿ ಹಲವಾರು ಖ್ಯಾತ ಕಲಾವಿದರನ್ನು ತಂದು ಅವರು ಕೂಡ ಮುಂದೆ ಆಗಬೇಕು ಅನ್ನೋದನ್ನು ನಾವು ಭಾವಿಸಿದ್ದೇವೆ. ಕೇವಲ ಒಂದು ಸಂಗೀತ ಕ್ಲಾಸು ಅಂದರೆ ಅದಷ್ಟಕ್ಕೆ ಅಲ್ಲ. ನಾವು ಮೊದಲು ಬಂದಂತಹ ಮಕ್ಕಳು ವಿಷ್ಣುವಿನ ಪ್ರೀತಿಯಾದ 15ನೇ ಅಧ್ಯಾಯದ ಭಗವದ್ಗೀತೆಯ ಶ್ಲೋಕವನ್ನು ಹೇಳಬೇಕು. ಆಮೇಲೆ ಲಿಂಗಾಷ್ಟಕ, ನಮ್ಮದೇ ಶಂಭುಲಿಂಗೇಶ್ವರ ದೇವನಿದ್ದಾನೆ, ಲಿಂಗಾಷ್ಟಕವನ್ನು ಹೇಳಬೇಕು. ಆಮೇಲೆ ಸಂಗೀತದ ಎಲ್ಲ ಸ್ವರಗಳನ್ನು ಮುಂದೆ ಸಂಗೀತವನ್ನು ಕಲಿತಾ ಹೋಗಬೇಕು. ಇದು ಪ್ರತಿ ವಾರ ನಡೆಯುವಂತಹದ್ದು. ಇದು ಈ ರೀತಿಯಾಗಿ ಮಾಡಿ ಮಕ್ಕಳಿಗೊಂದು ಸಂಸ್ಕಾರದ ಮನೆಯಾಗಬೇಕು ಅನ್ನೋದು ನಮ್ಮ ಆಲೋಚನೆ ಮತ್ತು ವಿಚಾರ ಇದು. ಹೀಗಾಗಿ ಆ ಮಕ್ಕಳಲ್ಲಿ ಈ ರೀತಿಯಾದ ಸಂಸ್ಕಾರವನ್ನು ಕೊಡುವಂತಹದ್ದು, ಒಟ್ಟೊಟ್ಟಿಗೆ ಭಾರತೀಯ ಸಂಸ್ಕೃತಿಯ ಕಲಾ ಪ್ರಕಾರಗಳನ್ನು ಮುಂದಿನ ತಲೆಮಾರಿಗೆ ವರ್ಗಾಯಿಸುವ ಮತ್ತು ಹಸ್ತಾಂತರಿಸುವ ಕಾರ್ಯವನ್ನು ಕೂಡ ನಮ್ಮ ರಾಗಶ್ರೀ ಸಂಸ್ಥೆ ಮಾಡ್ತಾ ಇದೆ ಕಳೆದ 23 ವರ್ಷದಿಂದ. ಅಂದರೆ ಅದು ತಪ್ಪಾಗಲಾರದು. ಇಲ್ಲಿಯ ಒಂದು ಭಗವದ್ಗೀತೆ ಏನನ್ನು ಮಾಡ್ತು ಅಂದರೆ, ಒಬ್ಬ ವಿದ್ಯಾರ್ಥಿನಿ ಇಲ್ಲಿಯೇ ಕಲಿತಂಥವಳು ಆ ಭಗವದ್ಗೀತೆಯ ಅಧ್ಯಾಯ
18 ಅಧ್ಯಾಯಗಳನ್ನು ಕಂಠಸ್ಥ ಮಾಡಿ ಶೃಂಗೇರಿ ಶ್ರೀಗಳಿಂದ 21,000 ರೂಪಾಯಿಗಳನ್ನು ಬಹುಮಾನವಾಗಿ ಪಡೆದುಕೊಂಡಲು. ಅಂದರೆ ಅದು ಎಲ್ಲೋ ಒಂದು ಹಂತದಲ್ಲಿ ಪ್ರಭಾವವನ್ನು ಬೀರ್ತದೆ. ಇಲ್ಲಿಯ ಕಲಿತಂತಹ ವಿದ್ಯಾರ್ಥಿಗಳು ಇವತ್ತು ರಾಜ್ಯ ಮಟ್ಟದಲ್ಲೋ ರಾಷ್ಟ್ರ ಮಟ್ಟದಲ್ಲೋ ಹೆಸರನ್ನು ಮಾಡಿದ್ದಾರೆ ಅಂದರೆ ನಾವು ಮಾಡಿದ ಒಂದು ಸಾಧನೆ ಎಲ್ಲೋ ಫಲವನ್ನು ಕೊಡ್ತದೆ ಅನ್ನೋದನ್ನು ನಾವು ನಂಬಿದವರು. ಹಾಗಾಗಿ ಈ ರಾಗಶ್ರೀ ಸಂಸ್ಥೆ ಅದು ಸಂಗೀತ ಹಾಗೂ ಎಲ್ಲ ಕಲೆಗಳ ಒಂದು ಪೋಷಣೆಗಾಗಿ ನಿಂತಿರುವಂತಹ ಸಂಗೀತ ಸಂಸ್ಥೆ, ಸಾಂಸ್ಕೃತಿಕ ಸಂಸ್ಥೆ ಅನ್ನೋದನ್ನು ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೇಳ್ತಾ ಇದ್ದೇನೆ. ಇನ್ನು ಬಂದಿರುವಂತಹ ತಮಗೆ ಹಿರಿಯರಾದಂತಹ ನಮ್ಮ ಮಾರ್ಗದರ್ಶಕರಾದಂತಹ ಶ್ರೀಯುತ ಜೀವ ಭಟ್ ಅವರು ಹಿರಿಯ ಪತ್ರಕರ್ತರು, ಉತ್ತರ ಕನ್ನಡದ ಕಥೆವ್ಯತೆ, ಆಮೇಲೆ ನಾರದ ವಾಚ ಇಂತಹ ಅತ್ಯುತ್ತಮ ಲೇಖನವನ್ನು ಬರೀತಾ ಇರುವಂತಹ ಜೀವ ಭಟ್ರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾನೆ. ವಿದ್ವಾನ್ ಗಣಪತಿ ಭಟ್ರಂತವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಎಸ್ ಜಿ ಭಟ್ರವರು, ಕೆ ಜೆ ಹೆಗಡೆಯವರು, ಪಿ ಜೆ ಹೆಗಡೆಯವರು, ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ರಾಜ್ಯ ಪ್ರಶಸ್ತಿ ವಿಜೇತ ಅರುಣ್ ಶೆಟ್ರವರು ಹಾಗೂ ವೇದಾಂಗ ಪಾರಂಗತರಾದಂತಹ ತಾವುಗಳು ನೀವೆಲ್ಲರೂ ಕೂಡ ಇವತ್ತು ಇಲ್ಲಿದ್ದೀರಿ. ನಿಮ್ಮೆಲ್ಲರನ್ನು ನಾನು ಅತ್ಯಂತ ತುಂಬು ಹೃದಯದಿಂದ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ನುಡಿಸಿರಿ ಚಾನಲ್ ಲೈವ್ ಆಗ್ತಾ ಇದೆ. ಹಾಗೆಯೇ ಭಿನ್ನ ನಮ್ಮ ಆತ್ಮೀಯರಾದಂತಹ ಪತ್ರಕರ್ತರು, ಮಾಧ್ಯಮದವರು, ಟಿ ವಿ ಮಾಧ್ಯಮದವರು ಎಲ್ಲರೂ ಕೂಡ ಬಂದಿದ್ದಾರೆ. ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ನಮ್ಮದೇ ರಾಗಶ್ರೀಯ ಕೋಶಾಧ್ಯಕ್ಷರಾಗಿರುವಂತಹ ಸೀತಾರಾಮ್ ಹೆಗಡೆಯವರು ಕೂಡ ಇವತ್ತು ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ನನ್ನ ಮಾತನ್ನು ಶ್ರೀಗಳ ಚರಣಾರವಿಂದಕ್ಕೆ ಸಮರ್ಪಿಸ್ತೇನೆ. ಸರ್ವರಿಗೂ ನಮಸ್ಕಾರ. ಕವಿಚಿತ್ರ ಕೋವಿದನು, ಪರತತ್ವ ಶೋಧಕನು, ವಿವಿಧ ವಾದನ ಗೀತ ನರ್ತನದ ಕುಶಲಿಗರು, ನವನವತೆ ಮನಸ್ಸಿಗೆ ಇವೆಲ್ಲ ಕಲೆಗಾರ. ಇಂತಹ ಕಲಾವಿದರಿಂದ ಕಲೆಗಾರರಿಂದ ಸುಂದರತೆ ಅನ್ನೋದು ಬರಲಿ ಅನ್ನೋದನ್ನು ಆಶಿಸ್ತಾ ಸರ್ವರಿಗೂ ಮತ್ತೊಮ್ಮೆ ಸ್ವಾಗತ, ನಮಸ್ಕಾರ. ರಾಗಶ್ರೀಯ ಪರವಾಗಿ ಸರ್ವರನ್ನ ಸ್ವಾಗತಿಸಿದಂಥ ಶ್ರೀಯುತ ಶಿವಾನಂದ್ ಭಟ್ ಹಡಿನಬಾಳ್ ಹಾಗೂ ವಿದ್ವಾನ್ ಎನ್ ಜಿ ಹೆಗಡೆ ಕಪ್ಪಿಕೇರಿಯವರಿಗೂ ಕೂಡ ಸಮಸ್ತ ಸಂಗೀತ ಅಭಿಮಾನಿಗಳ ಪರವಾಗಿ ಇವತ್ತಿನ ವೇದಿಕೆಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಈಗ ದೀಪ ಪ್ರಜ್ವಲನೆಯ ಸಮಯ ಸನ್ನಿಹಿತವಾಗ್ತಾ ಇದೆ.